ಸನಾತನ ಧರ್ಮಕ್ಕೆ ಅವಮಾನ ಸಹಿಸೋದಿಲ್ಲ ಅಂತ ಚಿರಾಡಿದಂತ ವಕೀಲ ಸನಾತನ ಧರ್ಮಕ್ಕೆ ಅವಮಾನ ಆದ್ರೆ ಸಹಿಸೋದಿಲ್ಲ ಅಂತ ವಕೀಲ ಚಿರಾಡಿರುವಂತದ್ದಾಗಿದೆ। ಈ ಸನಾತನ ಧರ್ಮದ ವಿಚಾರಕ್ಕೆ ಬಂದಂತ ವಿಚಾರಣೆ ಸಂದರ್ಭದಲ್ಲಿ ಗವಾಯಿ ಅವರು ಪಾಸ್ ಮಾಡಿದಂತ ಒಂದು ಕಮೆಂಟ್ ಅಥವಾ ಏನೋ ಒಂದು ತಮಾಷೆ ಹೇಳಿದಂತ ವಿಚಾರ ಅದನ್ನ ತೀರಾ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅಂತ ಗೊತ್ತಾಗಿದೆ। ಆದರೆ ಸನಾತನ ಧರ್ಮದ ವಿಚಾರದಲ್ಲಿ ಯಾವುದೇ ಅವಮಾನ ಮಾಡೋದು ಅಥವಾ ತಮಾಷೆ ಮಾಡೋದು ಇದನ್ನು ಸಹಿಸೋದಿಲ್ಲ ಅಂತ ಈ ವ್ಯಕ್ತಿ ಈಗ ಅಲ್ಲಿ ಹೇಳಿದ್ದಾರೆ ಅಂತ ಗೊತ್ತಾಗಿದೆ। ಹರೀಶ್, ಏನಾಯಿತು ಅಂತ ಅಲ್ಲಿ ನೀವು ಆಗಲೇ ಹೇಳ್ತಾ ಇದ್ರಿ, ಒಂದಷ್ಟು ವಿಚಾರಗಳನ್ನ ಹೇಳುವಾಗ ನ್ಯಾಯಾಧೀಶರು ಕೆಲವೊಮ್ಮೆ ಸ್ವಲ್ಪ ಹ್ಯೂಮರಸ್ ಆಗಿ ಹೇಳುವಂಥದ್ದು ಕೂಡ ಇರುತ್ತೆ, ಅದನ್ನು ಕನ್ವೆ ಮಾಡುವಂಥ ನಿಟ್ಟಿನಲ್ಲಿ ಇದೇನಾದರೂ ತೀರಾ ಇವರು ಪರ್ಸನಲ್ ಆಗಿ ತಗೊಂಡ್ರ ಏನಾಯಿತು ವಕೀಲರಿಂದ ಅಂತ? ಹೌದು ಅವಿನಾಶ್, ಹಿಂದೆ ಒಂದು ಪ್ರಕರಣದ ವಿಚಾರಣೆಯನ್ನು ನಡೆಸ್ತಿರತಂತ ಸಂದರ್ಭದಲ್ಲಿ ಸಿಜೆ PR ಗವಾಯಿ ಅವರೇ ಒಂದು ವಿಷ್ಣುವಿನ ಕುರಿತಾಗಿ ಒಂದು ಹೇಳಿಕೆಯನ್ನ ಕೊಡ್ತಾರೆ। ಅಂದ್ರೆ ಅರ್ಜಿ ವಿಚಾರಣೆ ನಡೆಸುವಂತ ಸಂದರ್ಭದಲ್ಲಿ ನೀವು ವಿಷ್ಣುವನ್ನೇ ಹೋಗಿ ಕೇಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತಾ, ನೀವ್ ಯಾಕೆ ಕೇಳ್ಕೊಳ್ಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಒಂದು ಹ್ಯೂಮರಸ್ ಆಗಿ ಒಂದು ಪಾಸಿಂಗ್ ಕಮೆಂಟ್ ಅನ್ನ ಒಂದು ಸುಪ್ರೀಂ ಕೋರ್ಟ್ ನಲ್ಲಿ ಗವಾಯಿ ಅವರು ವಿಚಾರಣೆ ವೇಳೆ ಮಾಡಿರ್ತಾರೆ। ಮತ್ತೆ ಅದಕ್ಕೆ ಅವರು ಕ್ಲಾರಿಫಿಕೇಶನ್ ಅನ್ನು ಕೂಡ ಕೊಟ್ಟಿರ್ತಾರೆ ಮುಖ್ಯ ನ್ಯಾಯಮೂರ್ತಿಗಳು, ನಾನು ಯಾವುದೇ ಧರ್ಮದ ವಿಚಾರವಾಗಿ ನಾನು ಹೇಳಿಕೆ ಕೊಟ್ಟಿದ್ದಲ್ಲ, ಮತ್ತೆ ಯಾವುದೇ ದೇವರ ವಿರುದ್ಧವೂ ಕೂಡ ನಾನು ಆ ಹೇಳಿಕೆಯನ್ನ ಕೊಟ್ಟಿಲ್ಲ, ಅದು ಜಸ್ಟ್ ಪಾಸಿಂಗ್ ರಿಮಾರ್ಕ್ ಅನ್ನುವಂತ ನಿಟ್ಟಿನಲ್ಲಿ ಸಿಜೆ ಅವರೇ ಅದನ್ನ ವಿವಾದವನ್ನ ಬಗೆಹರಿಸಿರ್ತಾರೆ। ಆದ್ರೆ ಇವತ್ತು ನಡೆದಂತಹ ಘಟನೆ ಏನಿದೆ, ಈ ಹಿಂದೂ ಧರ್ಮಕ್ಕೆ ಮತ್ತೆ ಸನಾತನ ಧರ್ಮಕ್ಕೆ ಆಗಿರ್ತಕ್ಕಂಥ ಅವಮಾನವನ್ನ ಸಹಿಸೋದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಕಿರ್ಚಾಡಿ ಸಿಜೆ ಅವರ ಹತ್ರ ಈಗ ಶೂ ಅನ್ನ ಎಸೆದಿರುವಂತಹ ಪ್ರಕರಣ ನಡೆದಿರುವಂತಹದ್ದು ಕೋರ್ಟ್ ಹಾಲ್ 1ರಲ್ಲಿ ಸಿಜೆ ಪೀಠ ಇರುತ್ತೆ, ಅವರು ವಿಚಾರಣೆಯನ್ನ ಮಾಡ್ತಾ ಇರ್ತಾರೆ, 3 ಜನ ನ್ಯಾಯಾಧೀಶರುಗಳು ಕೂಡ ಇರ್ತಾರೆ। ಇಂತಹ ಸಂದರ್ಭದಲ್ಲಿ ವಿಚಾರಣೆ ನಡೀತಾ ಅಂತ ಸಂದರ್ಭದಲ್ಲಿ ವಕೀಲರೊಬ್ರು ಈ ರೀತಿಯಾಗಿ ಹಿಂದೂ ಧರ್ಮಕ್ಕೆ ಆದಂತ ಅವಮಾನ, ಸನಾತನ ಧರ್ಮಕ್ಕೆ ಆದಂತ ಅವಮಾನವನ್ನ ನಾವು ಸಹಿಸೋದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಸಿಜೆ ಅವರ ಹತ್ರ ಶೂ ತೂರುವಂತ ಪ್ರಯತ್ನವನ್ನ ಮಾಡಿರುವಂತಹದ್ದು। ಇಂತಹ ಘಟನೆ ಸುಪ್ರೀಂ ಕೋರ್ಟ್ ನಲ್ಲಿ ಯಾವತ್ತೂ ಆಗಿರ್ಲಿಲ್ಲ। ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು ಅಂತಂದ್ರೆ ಸುಮ್ನೆ ಎಲ್ಲರೂ ಸುಪ್ರೀಂ ಕೋರ್ಟ್ ನ ವಿಚಾರಣೆಗೆ ಭಾಗಿಯಾಗಕ್ಕೆ ಆಗೋದಿಲ್ಲ, ಮತ್ತೆ ಸೂಕ್ತ ಭದ್ರತಾ ತಪಾಸಣೆ ಕೂಡ ಇರುತ್ತೆ, ಮತ್ತೆ ವಕೀಲರೊಬ್ರು ಈ ರೀತಿ ಕೆಲಸ ಮಾಡಿದ್ದಾರೆ ಅಂತಂದ್ರೆ ಅದು ವಕೀಲಿ ವೃತ್ತಿಗೆ ಒಂದು ಕಪ್ಪು ಚುಕ್ಕಿ ಅಂತಾನೆ ಹೇಳ್ಬೋದು। ಮತ್ತೆ ಆ ತರದ್ದೇನಾದ್ರೂ ಸಿಜೆ ಅವರು ಧರ್ಮದ ಬಗ್ಗೆ ಹೇಳಿಕೆಯನ್ನ ಅವಹೇಳನಕಾರಿಯಾಗಿ ಏನಾದ್ರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತಂದ್ರೆ ಅದಕ್ಕೆ ಸಂವಿಧಾನದಲ್ಲಿ ಪ್ರಶ್ನೆ ಮಾಡೋದಕ್ಕೆ ಬೇರೆ ಬೇರೆ ರೀತಿಯಾದಂತ ಅವಕಾಶಗಳಿದೆ। ಆದ್ರೆ ಈ ರೀತಿಯಾಗಿ ಶೂ ಎಸ್ತಿರ್ತಕ್ಕಂಥದ್ದು ವಕೀಲಿ ವೃತ್ತಿಗೆ ಒಂದು ಮಾಡಿರ್ತಕ್ಕಂಥ ಅಪಚಾರ ಅನ್ನುವಂತಹದ್ದು ಈಗ ಕರೆಸ್ಕೊಳ್ಳುತ್ತೆ, ಮತ್ತೆ ಇದು ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಇತಿಹಾಸ ಆಗಿ ಉಳಿದೋಗುತ್ತೆ ಒಂದು। ಹೀಗಾಗಿ ಇವತ್ತು ಆತ ಏನು ಶೂ ಅನ್ನ ಎಸ್ತಿದ್ದ, ಮತ್ತೆ ಈ ಹಿಂದೂ ಧರ್ಮಕ್ಕೆ ಅವಮಾನ ಆಗ್ತಿದೆ, ಸಿಜೆ ಅವರಿಂದ ಅವಮಾನ ಆಗ್ತಿದೆ, ಇದನ್ನು ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಘೋಷಣೆಯನ್ನು ಕೂಗಿ ಶೂ ಅನ್ನ ಎಸ್ತಿದ್ದ ಆತನನ್ನ ಈಗ ಸುಪ್ರೀಂ ಕೋರ್ಟ್ ನ ಸಿಬ್ಬಂದಿಗಳು ಬಂಧಿಸಿದ್ದಾರೆ, ಪೊಲೀಸ್ ಸಿಬ್ಬಂದಿಗಳು ಬಂಧಿಸಿದ್ದಾರೆ, ಮತ್ತೆ ಅದನ್ನ ವಿಚಾರಣೆಯನ್ನು ಕೂಡ ಮಾಡ್ತಿದ್ದಾರೆ। ಆತನ ಹಿನ್ನೆಲೆ ಏನು, ಆತ ನಿಜವಾಗಿಯೂ ವಕೀಲನ ಅಥವಾ ವಕೀಲಿ ಡ್ರೆಸ್ ಹಾಕೊಂಡು ಏನಾದ್ರೂ ಆತ ಒಳಗಡೆ ಎಂಟ್ರಿ ಕೊಟ್ಟಿದ್ನ, ಮತ್ತೆ ಸುಮ್ಮನೆ ಎಂಟ್ರಿ ಕೊಡಕ್ಕೂ ಸಾಧ್ಯ ಇಲ್ಲ, ಕೇಸ್ ನ ವಿವರಣೆಯನ್ನ ಕೊಟ್ಟು ಪಾಸ್ ಮಾಡಿಸ್ಕೊಂಡು ಸುಪ್ರೀಂ ಕೋರ್ಟ್ ನ ಒಳಗಡೆ ಹೋಗ್ಬೇಕಾಗತ್ತೆ। ಜೊತೆಗೆ ವಕೀಲರು ಕೂಡ ಅವರಿಗೆ ಪ್ರತ್ಯೇಕವಾದಂತ ID ಇರುತ್ತೆ, ಆ ಐಡಿಯನ್ನ ತೋರಿಸಿ ಅವರು ಒಳಗಡೆ ಹೋಗ್ಬೇಕಾಗತ್ತೆ। ಮತ್ತೆ ಇಲ್ಲಿ ಬೇರೆ ಬೇರೆ ಕೋರ್ಟ್ಗಳ ರೀತಿ ಹೈಕೋರ್ಟ್ಗಳಿಗಿಂತಲೂ ಹೆಚ್ಚು ಸುಪ್ರೀಂ ಕೋರ್ಟ್ ನಲ್ಲಿ ಹೆಚ್ಚಿನ ಭದ್ರತೆ ಇರುತ್ತೆ। ಈ ಭದ್ರತೆ ಇದ್ದಂತ ಸಂದರ್ಭದಲ್ಲೂ ಕೂಡ ಈತ ಈ ಕೆಲಸವನ್ನ ಮಾಡಿದ್ದಾನೆ ಅನ್ನುವಂತಹದ್ದು ಗೊತ್ತಾಗ್ತಾ ಇದೆ। ಜೊತೆಗೆ ಈಗ ಪೊಲೀಸರು ಹೆಚ್ಚಿನ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ, ಈತನ ಹಿನ್ನೆಲೆ ಏನು, ಆತ ಎಂಟ್ರಿ ಆಗಿದ್ದು ಹೇಗೆ, ಜೊತೆಗೆ ಈತನ ಯಾವ ಕೇಸ್ ಇತ್ತು, ಯಾವ ಕೇಸ್ಗಾಗಿ ಈತ ಸಿಜೆ ಪೀಠಕ್ಕೆ ಬಂದಿದ್ದ, ಬೇರೆ ಕೇಸ್ ಇದ್ದ ಬಂದಿದ್ನೋ ಅಥವಾ ಇವರು ಪದೇ ಸುಪ್ರೀಂ ಕೋರ್ಟ್ಗೆ ಬರ್ತಿದ್ನ, ಹೀಗೆಲ್ಲ ಒಂದು ವಿಚಾರಣೆಯನ್ನ ಕೂಡ ಮಾಡ್ತಾ ಇದ್ದಾರೆ। ಆದ್ರೆ ಸಿಜೆ ಅವರು ಯಾವುದೇ ವಿಚಲಿತರಾಗದೆ ವಿಚಾರಣೆಯನ್ನ ಮುಂದುವರಿಸಿ ಅಂತ ಹೇಳಿದ್ರೆ, ಮತ್ತೆ ಇಂತಹ ವಿಚಾರಗಳಿಗೆ ನಾನು ಆಗಲ್ಲ ಅನ್ನುವಂಥದ್ದನ್ನು ಕೂಡ ಈ ಒಂದು ಶೂ ಎಸ್ತ ಪ್ರಕರಣಕ್ಕೆ ಕಮೆಂಟ್ ಅನ್ನು ಕೂಡ ಸಿಜೆ ಅವರು ಮಾಡಿದ್ದಾರೆ, ಮತ್ತೆ ತಮ್ಮ ಮುಂದಿನ ಪ್ರಕರಣದ ವಿಚಾರಣೆಯನ್ನು ಕೂಡ ಅವರು ಮುಂದುವರಿಸ್ತಾ ಇದ್ದಾರೆ। ಅವಿನಾಶ್, ಧನ್ಯವಾದ ಹರೀಶ್।